ಭಗವಂತ ಬ್ರಹ್ಮ ಎಲ್ರಿಗೂ ಒಂದೇ ಥರ ಆಯುಸ್ ಬರ್ದಿದ್ನಂತೆ. ಎಲ್ರಿಗೂ 40 ವರ್ಷ, ಮನುಷ್ಯಗೂ 40 ವರ್ಷ, ಕತ್ತೆಗೂ 40 ವರ್ಷ, ನಾಯಿಗೂ 40 ವರ್ಷ, ನರಿಗೂ 40 ವರ್ಷ, ಹುಲಿಗೂ 40, ಎಲ್ಕ 40 ಬರ್ದಿದ್ದ. ಎಲ್ಲ 40 ವರ್ಷ ಆಯುಸ್ ತಗೊಂಡು ಹೊಂಟೋಗ್ಬಿಟ್ರು. ಈ ಮನುಷ್ಯನಿಗೆ ಮಾತ್ರ ಯಾಕೋ ಸಾಲುದಿಲ್ಲ ಅನ್ನಿಸ್ತು. 40 ವರ್ಷ ಎತ್ತಗಾದ್ದಪ್ಪೋ ನಿಂದಮ್ಮ ಯಾಕನಪ್ಪ, ಇನ್ನೊಸಿ ಬರಿಯಪ್ಪ ಅಂತ ಅಲ್ಲಿ ಕೂತಿದ್ದ. ಬ್ರಹ್ಮದೇವ್ರು ಹೇಳಿದ್ರು, ಇದ್ದೆಲ್ಲ ಆಯುಸ್ಸೆಲ್ಲ ಎಲ್ರಿಗೂ ಹಂಚ್ಬಿಟ್ಟು ಆಗೋಯ್ತು ಕಣಪ್ಪ, ಇನ್ನಿಲ್ಲ ಇಲ್ಲಿ, ಇದ್ದಿದ್ರೆ ಕೊಡ್ತಿದ್ದೆ ಅಂದರು. ನೋಡಪ್ಪ ಯಾವ್ದಾರ ಮೂಲೋಸಿ ಇದ್ರೆ ಕೊಡಪ್ಪ ಅಂತ ಇವನು ಕೂತಿದ್ದ. ಅಷ್ಟೊತ್ತಿಗೆ ಈ ಕತ್ತೆ ಬಂತಂತೆ. ಅಪ್ಪ ನಂಗೆ ಮಾತ್ರ 40 ವರ್ಷ ಬೇಡಕನೋ, ಬಟ್ಟೆ ಎಷ್ಟೊತ್ತರೂ ಬೈತಾರೆ, ಎಷ್ಟೇ ದುಡಿಮೆ ಮಾಡಿದ್ರು ಇನ್ಯಾರನ್ನಾರ ಬೈಬೇಕಾದ್ರೆ ಕತ್ತೆ ಇದ್ದಂಗೆ ಅಂತ ನನ್ನ ಹೆಸ್ರನ್ನೇ ಸೇರಿಸಿ ಬೈತಾರೆ ಕಣಪ್ಪ, ಅದಕ್ಕೆ ನಂದೊಂದು 20 ವರ್ಷ ತೆಗೆದಾಕ್ಬಿಡು ಅಂತ. ಹೋಗಪ್ಪ ಆಯ್ತು 20 ನಿನಗೆ ಅಂತಲ್ಲಿ ಇವನು ಅಲ್ಲೇ ಕೂತಿದ್ನಲ್ಲ, ಅದು 20 ಬತ್ತಲ್ಲಿ ನನಗೆ ಕೊಟ್ಬಿಡಪ್ಪ ಅದ ಅಂತ. ಆಯ್ತು ಹೋಗಯ್ಯ, 40 ಇತ್ತಾನೆ, 60 ಆಯ್ತು, ಎದ್ದು ಹೋಗು ಅಂತ. 60 ವರ್ಷ ನಿನ್ನ ಮನ್ಸಿಗೆ ಹೋಗು ಅಂತ. ಇವನು ಹಂಗೂ ಎದ್ದು ಬರ್ತಾ ಇಲ್ಲ. ಎತ್ತಗಾದ್ದಪ್ಪ 60 ವರ್ಷ, ಮದುವೆ ಆಗಿ ದುಡಿದೇ ತಿರೋಯ್ತಲ್ಲಪ್ಪ ನನ್ನ ಜೀವನ, ಕುಂತ್ಕೊಂಡು ನೆಮ್ಮದಿಲಿ ಜೀವನ ನೋಡೋದು ಬೇಡವಾ ಅಂತ ಕೂತಿದ್ದ. ಅಷ್ಟೊತ್ತು ನಾಯಿ ಬತ್ತು. ನಾಯಿ, ಅಪ್ಪ ಬೇಡ ಕಣಪ್ಪ, ನನಗೂ 40 ವರ್ಷ ಬೇಡ ಕಣಪ್ಪ, ಮನೆ ಎಷ್ಟು ಚೆನ್ನಾಗಾರ ಕಾಯ್ದ್ರು ಓಡಾಡ್ಸ್ಕೊ ಹೊಡಿತಾರೆ ಕಣಪ್ಪ ನನ್ನೇ. ಮಗನ ಅಪ್ಪ ಬೈಬೇಕಾದ್ರು ನಾಯಿ ಇದ್ದಂಗೆ ಅಂತಾನೆ, ಮಗ ಮರದ ಕಡೆ ಕೂತ್ಕೊಂಡು ನಮ್ಮ ಅಪ್ಪ ನಾಯಿ ಆಡ್ದಂಗೆ ಆಡ್ತಾನೆ ಅಂತಾನೆ, ನನ್ನ ಹೆಸರನ್ನ ಹಿಡ್ಕೊಂಡು ಬೈತಾರೆ ಎಲ್ರೂ. ನನಗೂ ಬೇಕಾಗಿಲ್ಲ, ನನಗೂ 20 ವರ್ಷ ತೆಗೆದಾಕ್ಬಿಡು. ಆಯ್ತಪ್ಪ 20 ವರ್ಷ, ಅದು ವಜಾ ಆಯಿತು. ಇವನು ಅಲ್ಲೇ ಕೂತಿದ್ನಲ್ಲ, ಸ್ವಾಮಿ ಅದೊಂದು 20 ವರ್ಷ ನನಗೆ ಕೊಟ್ಬಿಡಿ ಸ್ವಾಮಿ, ಆಯಿತು ಹೋಗಯ್ಯ, ಆಯಿತು ಓಲಿ ಎದ್ದೋಗಯ್ಯ ಸತಿ ಇತ್ರಿ ಕೇಳಬೇಡ, 80 ಆಯ್ತು ಹೋಗು ಅಂತ. ಅಷ್ಟೊತ್ತು ಗೂಬೆ ಬತ್ತು. ಅದಂತೂ ಅಯ್ಯೋ ಯಾಕಪ್ಪ ನಳ್ಕ ಸಾಯನೆ 3 ಹೊತ್ತು ಅಲ್ಲಿ, ಕಣ್ಣು ಕಾಣೋದಿಲ್ಲ ಸರಿಯಾಗಿ, ಗೂಬ್ ನಳ್ದಂಗೆ ನಳ್ತಿ ಅಂತ ಎಲ್ಲರೂ ನನ್ನ ಹೆಸರು ಹಿಡ್ದೆ ಬೈತಾರೆ, ನಂದೊಂದು 20 ತೆಗೆದಾಕು ಅಂತ. ಅದಕ್ಕೆ ಅಪ್ಪ ನಂದೊಂದು 20, ಅದೊಂದು 20 ಬತ್ತಲ್ಲ, ಅದನ್ನು ನಂಗೆ ಕೊಟ್ಬಿಡು ಅಂದ. ಆಯ್ತು ಹೋಗಯ್ಯ ಅಂತ ಕಳಿಸ್ಬಿಟ್ಟ. 100 ವರ್ಷ ಆಗೋಯ್ತು ಮನುಷ್ಯಂಗೆ. ನೋಡಿ ಈಗಲೂ 40 ವರ್ಷವೇ ಸರಿಯಾದ ವಯಸ್ಸು ನಮಗೆ. 40 ಆದ್ಮೇಲೆ ತಗೋ 60 ಗಂಟೆ ಪಕ್ಕದವ್ರು ಅಲ್ವಾ ಪರ್ಚೋದು, ಸಂದೇಲಿ ಹೋಗ್ಬಿಟ್ಟು ಮರ ಕಡ್ಕೊಂಡು ಬರೋದು, ತೆವ್ರಿ ಕತ್ತರಿಸೋದು, ಚಂದಿ ಒತ್ತರಿಸೋದು, ಕಲ್ಲು ಹೊತ್ಕೊ ಬರೋದು. ಕತ್ತೆ ದುಡ್ದಂಗೆ ದುಡಿದು 60 ವರ್ಷ ಗಂಟ. 60 ಆದ್ಮೇಲೆ ತಗಪ್ಪ ಬಾಕ್ಲೆ ಕೂತ್ಕೊಂಡು ನಾಯಿ ಆಡ್ದಂಗೆ ಆಡೋದು ಎಲ್ರ ಮೇಲೂ, ಕೈಯ 80 ವರ್ಷ ಕಂಡು ನಾಯಿ ಜನ್ಮ. 80 ಆಯ್ತಲೇ ಗೂಬೆ ಕೂತಂಗೆ ಗೂ ಅಂತ ಮುಲ್ಲ ಕೂತ್ಕೊಂಡು 100 ವರ್ಷ ದಾಡ್ಸು. ಅದಕ್ಕೆ ಸರಿಯಾದ ವಯಸ್ಸು 40 ವಯಸ್ಸು. ಅದಕ್ಕೆ ನೋಡ್ರಿ ಶಂಕರಾಚಾರ್ಯರು, ಸ್ವಾಮಿ ವಿವೇಕಾನಂದರು ಅವರೆಲ್ಲ 38 ವರ್ಷಕ್ಕೆ 40 ವರ್ಷದೊಳಗೆ ಹೊಂಟೋಗ್ಬಿಟ್ರು. ನಾವಿನ್ನೂ ಕತ್ತೆ ಜನ್ಮ ಒತ್ಕೊಬಿಟ್ಟು ದುಡಿತಾರೆ, ಹಗಲು ರಾತ್ರಿ ಪಾದಾಡೋದು ನಾನು, ದುಡ್ಡು ಬರ್ತದೆ ಅಂತ ಅಲ್ವಾ. ಅದಕ್ಕೆ ದುಡಿಮೆ ಮನ್ಸು ಬಂದ್ಬಿಡ್ತದೆ 40 ವರ್ಷ ಆದಮೇಲೆ. ಎಲ್ಲ ಜನ್ಮ ಆಗೋಗದೆ, ಆದರೂ ನಾವು ಹಳೆ ಜನ್ಮನ್ನೇ ನೆನಪನ್ನು ಮಾಡ್ಕೊಂಡಿರ್ತೀವಿ. ಮನುಷ್ಯನ ಜನ್ಮ ಪರಿಪೂರ್ಣ